ಗಂಡಿನ ಬ್ರೈನ್, ಬಾಯ್ ಬ್ರೈನ್ ರೆಸ್ಪಾಂಡ್ ಮಾಡೋದು ಬೇರೆ. ನಾವಿಬ್ರು ಏನ್ ತಿಳ್ಕೊಂಡ್ಬಿಟ್ಟಿವಿ ಗೊತ್ತಾ ಮೇಡಮ್? ನಾವೆಲ್ಲರೂ ಏನ್ ತಿಳ್ಕೊಂಡ್ಬಿಟ್ಟಿವಿ ಅಂತ ಹೇಳಿದ್ರೆ, 1ನೇ ಕ್ಲಾಸಿಗೆ ಮಗು ಸೇಮ್ 6 ವರ್ಷದ ಗಂಡು ಹುಡುಗನ 1ನೇ ಕ್ಲಾಸ್ಗೆ ಹಾಕಿದ್ವಿ, 6 ವರ್ಷದ ಹೆಣ್ಣು ಹುಡುಗಿನ 1ನೇ ಕ್ಲಾಸ್ಗೆ ಹಾಕಿದ್ವಿ ಅಂದ್ರೆ ಇಬ್ರು ರಿಸಲ್ಟ್ ಸೇಮ್ ಬರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ಬಟ್ ಆದ್ರೆ ಸೈಂಟಿಫಿಕ್ ರೀಸನ್ ಏನ್ ಹೇಳ್ತಿದೆ ಅಂತ ಹೇಳಿದ್ರೆ, ಸೈನ್ಸ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಬಾಯ್ 2 ವರ್ಷ ಡಿಲೇ ಇರುತ್ತೆ, ಬಾಯ್ ಬ್ರೈನ್ 2 ವರ್ಷ ಡಿಲೇ ಇರುತ್ತೆ, ನನ್ನ ಗರ್ಲ್ ಬ್ರೈನ್ 2 ವರ್ಷ ಅಡ್ವಾನ್ಸ್ ಇರುತ್ತೆ, ಫಾಸ್ಟ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ ಕೇಸ್ ನೀವೇ ನೋಡಿ, ಎಲ್ಲಾ ಮಕ್ಕಳಲ್ಲೂ ಕೂಡ ಹೆಣ್ಣು ಬೇಗ ಕಲಿಯಕತ್ತಾವು, ಹೆಣ್ಮಗು ಬೇಗ ನಡೆಯುತ್ತೆ, ಮಾತ್ ಬೇಗ ಕಲಿಯುತ್ತೆ, ಓದೋದ್ನು ಕೂಡ ಬೇಗ ಕಲಿಯುತ್ತೆ, ಗಂಡು ಸ್ವಲ್ಪ ಡಿಲೇ. ಹಂಗಂದ್ರೆ ಇವಾಗ ಏನು, ನಾವು ಇವಾಗ ಇಬ್ರು ಒಂದೇ ಕ್ಲಾಸಿಗೆ ಹಾಕಿದ್ಮೇಲೆ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನು ಜಾಸ್ತಿ ಆಯ್ತು. ಯಾಕೆ 1ನೇ ಕ್ಲಾಸ್ ಇಬ್ರು ಇದಾರೆ, ಹುಡುಗಿ ಚೆನ್ನಾಗಿ ಓದ್ತಾಳೆ, ಇವ್ನು ಚೆನ್ನಾಗಿ ಓದಲ್ಲ, ಹುಡುಗಿ ಚೆನ್ನಾಗಿ ಓದ್ತಾಳೆ, ಇವ್ನು ಚೆನ್ನಾಗಿ ಓದಲ್ಲ, ರೈಟ್? ಎಕ್ಸ್ಪೆಕ್ಟೇಷನ್ಸ್ ಆಯ್ತು. ಬಟ್ ಆದ್ರೆ ಇನ್ನು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದ್ರೆ, ಬಾಯ್ ಬ್ರೈನ್ 2 ವರ್ಷ ಮೆಚುರಿಟಿ ಬರೋದು 2 ವರ್ಷ ಲೇಟ್ ಆಗುತ್ತೆ, ಡಿಲೇ ಆಗುತ್ತೆ. ಅಂದ್ರೆ ಏನಪ್ಪಾ ಆಗುತ್ತೆ ಅಂತ ಹೇಳಿದ್ರೆ, ಬಾಯ್ ಬ್ರೈನಿಗೆ ಥಿಂಕಿಂಗ್ ಪ್ಲಸ್ ಇಂಪಲ್ಸ್ ಕಂಟ್ರೋಲ್ ಅಂತ ಏನಿರುತ್ತೋ ಅದು ಲೇಟ್ ಆಗುತ್ತೆ. ಥಿಂಕಿಂಗ್ ಮತ್ತೆ ಇಂಪಲ್ಸ್ ಕಂಟ್ರೋಲ್ ಏನಾಗುತ್ತೆ, ಲೇಟ್ ಆಗುತ್ತೆ. ಎರಡನೇ ವಿಚಾರ ಏನ್ ಗೊತ್ತಾ ಮೇಡಮ್, ಬಾಯ್ ಬ್ರೈನ್ ಇದೆಯಲ್ಲ, ಮಗುವಿನ ಬಾಯ್ ಬ್ರೈನ್, ಈ ಮಗುಗೆ ಮೂವ್ಮೆಂಟ್ ಇಸ್ ಈಕ್ವಲ್ ಟು ಲರ್ನಿಂಗ್. ಮೂವ್ಮೆಂಟ್, ಫಿಸಿಕಲಿ ಮೂವ್ಮೆಂಟ್ ಇಸ್ ಈಕ್ವಲ್ ಟು ಲರ್ನಿಂಗ್. ನಾವು ಏನ್ ತಿಳ್ಕೊಂಡ್ಬಿಟ್ಟು ಗೊತ್ತಾ, ಫಿಸಿಕಲಿ ಮೂವ್ಮೆಂಟ್ ಡಿಸ್ಟ್ರಾಕ್ಷನ್ಸ್ ಅಂತ ತಿಳ್ಕೊಂಡ್ವಿ. ಅವ್ನು ಒಂದತ್ರ ಕುಂದ್ರದೇ ಇಲ್ರಿ ಸರ್, ಅವನು ಒಂದತ್ರ ಕುಂದ್ರದಿಲ್ಲ, ಎದ್ದೆ ಓಡೋಕನ, ಹಾರಾಡ್ತಾನ, ಕೂಗಾಡ್ತಾನ. ಮೇಡಮ್, ಬಾಯ್ ಬ್ರೈನಿಗೆ ಮೂವ್ಮೆಂಟ್ ಇಸ್ ಈಕ್ವಲ್ ಟು ಲರ್ನಿಂಗ್. ನಮ್ ಕಂಪ್ಲೇಂಟ್ ಏನು, ಮೂವ್ಮೆಂಟ್ ಡಿಸ್ಟ್ರಾಕ್ಷನ್ಸ್. ಇನ್ನು ಮೂರನೇ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಬಾಯ್ ಬ್ರೈನ್ಗೆ ಫಿಸಿಕಲ್ ಆಕ್ಟಿವಿಟೀಸ್ ಅಂದ್ರೆ ಸ್ಪೋರ್ಟ್ಸ್ ಪ್ಲೇ ನೆಸೆಸರಿ. ಯಾವಾಗೋ ತಿಂಗಳಿಗೆ ಒಂದ್ಸಲ, 6 ದಿನಕ್ಕೆ ಒಂದ್ಸಲ ಅಲ್ಲ ಮೇಡಮ್, ಅದು ದಿನಾ ಸ್ಪೋರ್ಟ್ಸ್ ಆಡ್ಲೇಬೇಕು. ಆಮೇಲೆ ಏನಪ್ಪಾ, ಅವನು ಆಟ ಆಡ್ಲೇಬೇಕು. ಇದು ಬಾಯ್ ಬ್ರೈನ್ ನ ಫಂಕ್ಷನ್. ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಬಾಯ್ ಬ್ರೈನಿಗೆ ಹುಡುಗ ಅಥವಾ ಗಂಡು ಟೀಚರ್ ಅಥವಾ ಅವ್ರ ಅಪ್ಪ ಅವನಿಗೆ ರೋಲ್ ಮಾಡಲ್ ಆಗೋಕೆ ಹೆಚ್ಚು ಇರುತ್ತೆ. ಹೆಣ್ಣು ಹೇಳಿದ್ನ ಒಪ್ಕೊಳ್ಳಕ್ ರೆಡಿ ಇಲ್ಲ, ಅವನು ಗಂಡು ರೋಲ್ ಮಾಡ್ಲೇಬೇಕು. ಇದು ಬಾಯ್ ಬ್ರೈನ್ ಫಂಕ್ಷನ್ ಆಗೋದು. ಅರ್ಥ ಆಗುತ್ತಾ? ನೆಕ್ಸ್ಟ್ ವಿಚಾರ ಏನಪ್ಪಾ ಅಂದ್ರೆ, ಬಾಯ್ ಬ್ರೈನ್ಗೆ ನಾವು ಗಂಡು ಹುಡುಗನ ಬ್ರೈನ್ಗೆ ನಾವು ಏನಾದ್ರೂ ಶೌಟ್ ಅಂದ್ರೆ ಕೂಗೋದು, ಕಿರ್ಚೋದು ಮಾಡಿದ್ರೆ ನಾವು ಅವನ್ ಬ್ರೈನ್ ಶಟ್ ಡೌನ್ ಆಗುತ್ತೆ, ಸರ್ವೈವಲ್ ಬ್ರೈನ್ ಮಾತ್ರ ಓಪನ್ ಆಗುತ್ತೆ. ಈ ಸರ್ವೈವಲ್ ಬ್ರೈನ್ ಓಪನ್ ಆದಾಗ ಏನ್ ಕೇಳುತ್ತೆ ಗೊತ್ತಾ ಮೇಡಮ್, ಅದು ಡಿಫೆನ್ಸ್ ಮಾಡಕ್ ಸ್ಟಾರ್ಟ್ ಆಗುತ್ತಾನೆ. ಸೊ ಡಿಫರೆನ್ಸ್ ಇರುತ್ತೆ. ಇನ್ನು ಲಾಸ್ಟ್ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಬಾಯ್ ಬ್ರೈನ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಕನೆಕ್ಟ್ ಮಾಡಿದ್ಮೇಲೆ ಕೆಲಸ ಮಾಡುತ್ತೆ. ಕನೆಕ್ಟ್ ಮಾಡಿದ್ರೆ ಮಾತ್ರ ಕೆಲಸ ಮಾಡ್ತಾನೆ. ನೀವು ಕರೆಕ್ಟ್ ಮಾಡಕ್ ಹೋದ್ರೆ ಕೆಲಸ ಮಾಡಲ್ಲ. ಅಂದ್ರೆ ಅವನ್ನ ಕರೆಕ್ಷನ್ ಮಾಡಕ್ ಹೋದ್ರೆ ಅವ್ನ್ ಕೆಲಸ ಮಾಡಲ್ಲ. ಅವನಿಗೆ ಕನೆಕ್ಟ್ ಆಗಿ ಆಮೇಲೆ ನೀವು ಕರೆಕ್ಷನ್ ಮಾಡಿದ್ರೆ ಅವ್ನ್ ಕೆಲಸ ಮಾಡ್ತಾನೆ. ಸೊ ದೇರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ಬಾಯ್ ಬ್ರೈನ್ ಅಂಡ್ ಗರ್ಲ್ ಬ್ರೈನ್. ನಾವ್ ಇಬ್ರು ಕೂಡ ಒಂದೇ ತಕಡಿಲಿ ಹಾಕ್ಬಿಟ್ಟು ಹುಡುಗಿ ಡೆವಲಪ್ ಆಗಿದ್ದಾಳೆ, ಹುಡುಗ ಡೆವಲಪ್ ಆಗಲ್ಲ ಅಂತ ನೋಡೋದು ತಪ್ಪು. ಅವ್ನ್ ಬೇರೆ ತರ, ಅವ್ನ್ ಕಲಿಕೆಯ ಮೆಥಡೇ ಬೇರೆ ತರ, ನಮ್ಮ ಹುಡುಗಿಯ ಕಲಿಕೆಯ ಮೆಥಡೇ ಬೇರೆ ತರ. ಬಟ್ ನಾವ್ ಇಬ್ರಿಗೂ ಒಂದೇ ತರ ಟ್ರೀಟ್ ಮಾಡಿ ರಿಸಲ್ಟ್ ನ ಒಂದೇ ತರ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೈನ್ಸ್ ಹಂಗಿಲ್ಲ. ಏನ್ ಹೇಳ್ತಿದೆ ಸೈನ್ಸ್, ಹುಡುಗಿರು 8 ವರ್ಷಕ್ಕೆ ಮೆಚುರಿಟಿ ಆಗ್ತಾರೆ, ಪ್ಯೂಬರ್ಟಿ ಲೆವೆಲ್ ಬರ್ತಿದೆ. ಪ್ಯೂಬರ್ಟಿ ಲೆವೆಲ್ ಹುಡುಗರಿಗೆ 9 ರಿಂದ 10 ವರ್ಷಕ್ಕೆ ಬರ್ತಿದೆ ಅಂತ ಅಂದ್ರೆ ಏನಿದೆ, ಡಿಲೇ ಇದೆ. ಹುಡುಗ ಡಿಲೇ ಕಲಿತಾನೆ. ಬಟ್ ನಾವ್ ಇವಾಗ ಕೇಳ್ತಿರೋದೇನಂದ್ರೆ, ಇಬ್ರು 2ನೇ ಕ್ಲಾಸ್ ನಾಗಿದ್ದಾರೆ, ಯಾಕೆ ಅವಳು ಬರೀತಾಳೆ, ಬಹಳ ಜನ